ನಮಸ್ಕಾರ ಸ್ನೇಹಿತರೆ. ಮತ್ತೊಂದು ಸ್ವಾರಸ್ಯಕರವಾದ ಕಥೆಯೊಂದಿಗೆ ನಿಮ್ಮ ಮುಂದೆ ವಿಷ್ಣು ತೀರ್ಥ. ಸ್ನೇಹಿತರೆ, ತಾವೆಲ್ಲ ಕೇಳಿರ್ತೀರ, ಈ ಪಕ್ಷಿಗಳೆಲ್ಲ ಹವಾಮಾನಕ್ಕೆ ತಕ್ಕಂತೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಬರ್ತಾ ಇರ್ತವೆ. ಸೊ ಅದೇ ರೀತಿ ಈ ಉತ್ತರ ಧ್ರುವದಲ್ಲಿ ಕೆಲವೊಂದು ಜಾತಿಯ ಪಕ್ಷಿಗಳು ವಾಸವಾಗಿರ್ತವೆ. ಅಲ್ಲಿಯ ಹವಾಮಾನ ಯಾವಾಗ ತುಂಬ ಚಳಿ ಸ್ಟಾರ್ಟ್ ಆಗುತ್ತೆ, ಅವು ಈ ಕಡೆಗೆ ಉಷ್ಣ ಪ್ರದೇಶಕ್ಕೆ ಹಾರಿ ಬರ್ತವೆ. ಸೊ ಅದೇ ರೀತಿ ಒಂದು ಜಾತಿಯ ಪಕ್ಷಿಗಳಲ್ಲಿ ವಾಸವಾಗಿದ್ವು. ಅಲ್ಲಿ ಯಾವಾಗ ಚಳಿ ಜಾಸ್ತಿ ಆಗ್ತಾ ಇತ್ತು, ಆವಾಗ ಎಲ್ಲ ಪಕ್ಷಿಗಳು ಡಿಸೈಡ್ ಮಾಡ್ತವೆ ನಾವಿನ್ನೂ ಉಷ್ಣ ಪ್ರದೇಶಕ್ಕೆ ಹೋಗಬೇಕು ಅಂತ. ಅಷ್ಟರಲ್ಲೇ ಒಂದು ಚಿಕ್ಕ ಪಕ್ಷಿ ಇರುತ್ತೆ. ಅದೇನು ಹೇಳುತ್ತೆ ಅಂದರೆ, ಇಲ್ಲ ಇಲ್ಲ, ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳುತ್ತೆ. ಅವಾಗ ದೊಡ್ಡ ಪಕ್ಷಿಗಳೆಲ್ಲ ಅದಕ್ಕೆ ಹೇಳ್ತವೆ, ಇಲ್ಲ ಇಲ್ಲ, ಬರ್ತಾ ಬರ್ತಾ ಇಲ್ಲಿ ಚಳಿ ತುಂಬ ಜಾಸ್ತಿ ಆಗುತ್ತೆ, ಇಲ್ಲಿ ಜೀವನ ಮಾಡೋದು ಕಷ್ಟ, ಅದಕ್ಕೆ ನಾವು ಉಷ್ಣ ಪ್ರದೇಶಕ್ಕೆ ಹೋಗಬೇಕು ಅಂತ ಹೇಳುತ್ತೆ. ಆದರೆ ಅದು ಚಿಕ್ಕ ಪಕ್ಷಿ ಕೇಳಲ್ಲ. ದೊಡ್ಡ ಪಕ್ಷಿಗಳೆಲ್ಲ ಅದನ್ನು ಬಿಟ್ಬಿಟ್ಟು ತಾವು ತಮ್ಮ ಪ್ರಯಾಣನ ಬೆಳೆಸ್ತವೆ. ನೀವೆಲ್ಲ ಅಬ್ಸರ್ವ್ ಮಾಡಿರಬೇಕು, ಈ ಪಕ್ಷಿಗಳೆಲ್ಲ ಹಾರಬೇಕಾದ್ರೆ ಒಂದು ವಿ ಶೇಪಲ್ಲಿ ಬರ್ತವೆ. ಅದಕ್ಕೊಂದು ವೈಜ್ಞಾನಿಕ ಕಾರಣ ಇದೆ. ಈ ಮೊದಲು ಪಕ್ಷಿ ಏನಿರುತ್ತೆ, ಫ್ರಂಟಲ್ಲಿರೋ ಪಕ್ಷಿ, ಅದು ತುಂಬ ಎಫರ್ಟ್ ಹಾಕಬೇಕಾಗತ್ತೆ. ಸೊ ಅದರಿಂದ ಹಿಂದ್ಗಡೆ ಇರೋ ಪಕ್ಷಿಗಳಿಗೆಲ್ಲ ಅಷ್ಟೊಂದು ಎಫರ್ಟ್ ಹಾಕೋದು ಬೇಕಾಗಿಲ್ಲ. ಯಾಕಂದರೆ ಮುಂದೆ ಇರೋ ಪಕ್ಷಿ ಗಾಳಿಯನ್ನು ಸರಿಸುತ್ತೆ. ಸೊ ಇವಕ್ಕೆ ಮುಂದೆ ಹಾರೋಕ್ಕೆ ಅನುಕೂಲ ಆಗುತ್ತೆ. ಅದು ಕೂಡ ಮುಂದೆ ಇರೋ ಪಕ್ಷಿಗಿನ ಅದರ ಹಿಂದೆ ಇರೋ ಪಕ್ಷಿ ಸ್ವಲ್ಪ ಮೇಲೆ ಇರುತ್ತೆ, ಅದರ ಹಿಂದೆ ಪಕ್ಷಿ ಇನ್ನೂ ಸ್ವಲ್ಪ ಮೇಲೆ ಇರುತ್ತೆ. ಸೊ ಅದಕ್ಕೊಂದು ವೈಜ್ಞಾನಿಕ ಕಾರಣವೂ ಇದೆ. ಸೊ ಇರಲಿ, ಆ ದೊಡ್ಡ ಪಕ್ಷಿಗಳೆಲ್ಲ ಅಲ್ಲಿಂದ ಹೊರಟುಬಿಟ್ಟು ಈ ಚಿಕ್ಕ ಪಕ್ಷಿ ಮಾತ್ರ ಅಲ್ಲಿ ಉಳ್ಕೊಳ್ತು. ಒಂದು 2-3 ದಿವಸ ಹೀಗೆ ಕಳೀತು. ಅಲ್ಲಿ ಆ ಪಕ್ಷಿಗಳು ಅಂದ್ಕೊಂಡಂಗೆ ತುಂಬ ಚಳಿ ಜಾಸ್ತಿ ಆಯಿತು. ಈ ಚಿಕ್ಕ ಪಕ್ಷಿಗೂ ದಿನಕ್ಕೆ ದಿನ ಇರೋದು ಕಷ್ಟ ಆಯಿತು. ಸೊ ಇದು ಕೂಡ ಅಲ್ಲಿಂದ ಪ್ರಯಾಣ ಬೆಳೆಸ್ತು. ಸೊ ಇದು ಹೆಂಗಾಗಿತ್ತು, ಸೊ ಇದಕ್ಕೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಏನು ಗೊತ್ತಿರಲಿಲ್ಲ. ಆದರೂ ಕೂಡ ಒಂದು ದಿಕ್ಕಿನಲ್ಲಿ ಪ್ರಯಾಣ ಬೆಳೆಸ್ತು. ಹಾರ್ಕೋತ 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 ಬಂತು ದಿನಕ್ಕೆ. ಸೊ ಟೈಮು ಕಳೆದಂಗೆಲ್ಲ ಅದಕ್ಕೆ ಹಿಮ ಬೀಳಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದರ ರೆಕ್ಕೆಗಳೆಲ್ಲ ತುಂಬ ಫ್ರೀಸ್ ಆಗಿ ಆ ರೆಕ್ಕೆ ಬಡಿಯೋದು ಕೂಡ ತುಂಬ ಕಷ್ಟ ಆಯಿತು. ಆದರೂ ಕೂಡ ಅದು ತುಂಬ ಪ್ರಯತ್ನಪಟ್ಟು ಒಂದು ಭೂಭಾಗದ ಹತ್ತಿರ ಬಂತು. ಅಷ್ಟೊತ್ತನೋದಕ್ಕೆ ಅದಕ್ಕೆ ತುಂಬ ಎಲ್ಲ ಬ್ಲಡ್ ಎಲ್ಲ ಫ್ರೀಸ್ ಆಗಿಬಿಟ್ಟು ಅದಕ್ಕೆ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದುಬಿಡ್ತು. ಇದು ಯಾವ ಪ್ರದೇಶದಲ್ಲಿ ಬೀಳುತ್ತೋ ಅದು ಒಬ್ಬ ರೈತನ ಮನೆಯಾಗಿತ್ತು. ಆ ರೈತ ಆ ಮನೆಯಲ್ಲಿ ಆಕಳು, ಎಮ್ಮೆ, ಕರು ಎಲ್ಲ ಕಟ್ಕೊಂಡು ಜೀವನ ಮಾಡ್ತಾಯಿದ್ದ. ಸೊ ಇದು ಆ ರೈತನ ಮನೆ ಹಿಂಭಾಗದಲ್ಲಿ ಬಿದ್ದಿತ್ತು. ಸೊ ಆ ರೈತ ತನ್ನ ದಿನದ ಕಾರ್ಯಕ್ರಮದಂತೆ ನಸುಕಿನಲ್ಲಿ ಬಂದು ತನ್ನ ಆ ಪ್ರಾಣಿಗಳನ್ನು ಕಟ್ಟಿದ್ದ ಕೊಟ್ಟಿಗೆಯಲ್ಲಿ ಬಂದು ಎಲ್ಲ ಸ್ವಚ್ಛ ಮಾಡಿದ. ಸ್ವಚ್ಛ ಮಾಡಿಬಿಟ್ಟು ಆ ಸಗಣಿ ಗಿಗಣಿ ಎಲ್ಲ ತುಂಬಿಕೊಂಡು ಬುಟ್ಟಿಯಲ್ಲಿ ತುಂಬಿಕೊಂಡು ಒಂದು ಮೂಲೆಯಲ್ಲಿ ಹಾಕಬೇಕು ಅಂತ ಬಂದ. ಸೊ ಅವನಿಗೆ ಕತ್ಲೆ ಇತ್ತು, ಏನೂ ಕಾಣ್ತಾ ಇರಲಿಲ್ಲ. ಆ ಸಗಣಿ ಹಾಕಿದ ತಕ್ಷಣ ಈ ಪಕ್ಷಿಯ ಸುದೈವವೋ ದುರ್ದೈವವೋ ಆ ಹಾಕಿದ ಸಗಣಿ ಎಲ್ಲ ಈ ಪಕ್ಷಿ ಮೇಲೆ ಬಿತ್ತು. ಆ ಹಾಕಿದ ಸಗಣಿ ಇತ್ತಲ್ಲ, ಅದು ಸ್ವಲ್ಪ ಬಿಸಿ ಬಿಸಿಯಾಗಿತ್ತು. ಸೊ ಹಾಗಾಗಿ ಏನಾಯ್ತು, ಸ್ವಲ್ಪ ಹೊತ್ತಿನ ನಂತರ ಈ ಪಕ್ಷಿಗೆ ಮೇಲೆಲ್ಲ ಬಿದ್ದಿದ್ದ ಆ ಮಂಜು ಕರಗಿ ಆ ಪಕ್ಷಿಗೆ ಸ್ವಲ್ಪ ಪ್ರಜ್ಞೆ ಬಂತು. ಆವಾಗ ಆಚೆ ಈಚೆ ಸ್ವಲ್ಪ ಹೊರಳಾಡ್ತು, ಏನೋ ಸ್ವಲ್ಪ ಕೊಕ್ಕು ಹೊರಗೆ ಹಾಕ್ತು. ಸೊ ಅದಕ್ಕೂ ಸ್ವಲ್ಪ ಉಸಿರಾಡೋಕ್ಕೆ ಪ್ರಾರಂಭ ಆಯಿತು. ಸೊ ಹಾಗೆ ಅದಕ್ಕೆ ಅದು ಬೆಚ್ಚಗಿರೋದ್ರಿಂದ ಅದಕ್ಕೇನೋ ಒಂದು ವಾತಾವರಣ ಎಂಜಾಯ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಅದು ಆ ಬೆಚ್ಚಗಿನ ವಾತಾವರಣದಲ್ಲಿ. ಸೊ ಆವಾಗ ಬರ್ತಾ 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 ಅದೊಂದು ತನ್ನ ಹಾಡು ಹಾಡೋಕ್ಕೆ ಸ್ಟಾರ್ಟ್ ಮಾಡ್ತು, ತನ್ನದೇ ಧ್ವನಿಯಲ್ಲಿ ಹಾಡು ಹಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಅದೇ ಮನೆಯಲ್ಲಿ ಒಂದು ಬೆಕ್ಕಿತ್ತು ಆ ರೈತಂದು. ಅದು ಬೆಳಗಿನ ಜಾವ ತನ್ನ ಆಹಾರಕ್ಕಾಗಿ ಹುಡುಕಾಡ್ತಾ ಇತ್ತು. ಈ ಪಕ್ಷಿ ಹಾಡೋದನ್ನು ಕೇಳಿಬಿಟ್ಟು ಆಚೆ ಈಚೆ ನೋಡ್ತು. ಅಲ್ಲೇ ಆ ಸಗಣಿಯಲ್ಲಿ ಈ ಪಕ್ಷಿ ಕಾಣ್ತು, ಅದಕ್ಕೆ ಬಂತು, ಸಗಣಿನ ಆಚೆ ಈಚೆ ಸರಿಸ್ತು. ಪಕ್ಷಿ ಸಿಕ್ತು ಅಂತ ತಿಂದ್ಬಿಟ್ಟು ತೊಗೊಂಡೋಗಿ ತಿಂದ್ಬಿಡ್ತು. ಸ್ನೇಹಿತರೆ, ಈ ಕಥೆಯಲ್ಲಿ 4 ಮುಖ್ಯವಾದ ಜೀವನದ ಸಂದೇಶಗಳಿದೆ. ಮೊದಲನೇದಾಗಿ, ಅನುಭವಿಗಳು ಹಿರಿಯರು ಹೇಳಿದ ಸಲಹೆಯನ್ನು ಪಾಲಿಸಬೇಕು. ಎರಡನೆಯದಾಗಿ, ಕಷ್ಟ ಕೊಟ್ಟವರೆಲ್ಲ ಶತ್ರುಗಳಲ್ಲ. ಕೆಲವೊಂದು ಸಾರಿ ಹಿರಿಯರು ನಮಗೆ ಬೈದು ಬುದ್ಧಿ ಹೇಳಿರ್ತಾರೆ, ಹಾಗಂತ ಅವರು ನಮ್ಮ ಶತ್ರುಗಳಲ್ಲ. ಮೂರನೇದಾಗಿ,
ಕಷ್ಟದಲ್ಲಿ ನಮಗೆ ಸಹಾಯ ಮಾಡಿದವರೆಲ್ಲ ಮಿತ್ರರಲ್ಲ. ಕೆಲವೊಬ್ಬರೆಲ್ಲ ಏನಂದರೆ ನಮಗೆ ಏನೋ ಒಂದು ಸಹಾಯ ಮಾಡೋದ್ರಿಂದ ಮುಂದೆ ಅವರಿಗೆ 2 ಪಟ್ಟು ನಮ್ಮಿಂದ ಸಹಾಯ ಬೇಕಿರುತ್ತೆ. ಹಾಗಾಗಿ ಅವರು ನಮ್ಗೆ ಸಹಾಯ ಮಾಡಿರ್ತಾರೆ. ಹಾಗಂತ ಅವರೆಲ್ಲ ನಮ್ಮ ಮಿತ್ರರಲ್ಲ. ಇನ್ನು 4ನೇದಾಗಿ, ಸಂಕಷ್ಟದಲ್ಲಿದ್ದಾಗ ಮೌನವೇ ಮಾರ್ಗ. ನೀವು ಆ ಸಗಣಿಯಲ್ಲಿದ್ದಾಗ ಕೂಡ ಆನಂದ ಅನುಭವಿಸ್ತಾ ಇದ್ದರೆ ಸುಮ್ಮನೆ ಇರೋದು ಒಳ್ಳೆಯದು. ಅದೆಲ್ಲ ಬಿಟ್ಟು ಗಲಾಟೆ ಮಾಡಿದ್ರೆ ಪಕ್ಷಿಗಾದ ಕಥೆಯೇ ನಮಗೆಲ್ಲರಿಗೂ ಆಗುತ್ತೆ. ಧನ್ಯವಾದಗಳು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಡಿಜಿಟಲ್ ಯಜ್ಞ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.